ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಮೊದಲಿಗೆ ಹಾಗಲಕಾಯಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ. ಇದು ಸ್ವಲ್ಪ ಬಲ್ತಿರೋ ಹಾಗಲಕಾಯಿ ಆಗಿರೋದ್ರಿಂದ ನಾನು ಒಳಗಿರೋ ಬೀಜನೆಲ್ಲ ತೆಗೆದು ಬರೀ ಹಾಗಲಕಾಯಿನ ಮಾತ್ರ ಕಟ್ ಮಾಡಿದ್ದೀನಿ. ನೆಕ್ಸ್ಟು ಹಾಗಲಕಾಯಿ ಪಲ್ಯಕ್ಕೆ ಬೇಕಾಗೋ ಪದಾರ್ಥ: ಸಾಂಬಾರು ಪೌಡರ್ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಈರುಳ್ಳಿ 1, ಟೊಮೆಟೊ ಮೀಡಿಯಮ್ ಸೈಜ್ದು 2, ಬೆಳ್ಳುಳ್ಳಿ ಒಂದು 5-6 ಇಳುಕಲು, ಸ್ವಲ್ಪ ಅರಿಶಿನ, ಜೀರಿಗೆ, ಸಾಸಿವೆ, ಕರಿಬೇವು, ಇದು ಕೊತ್ತಂಬರಿ. ಬೇಕಂದರೆ ಸ್ವಲ್ಪ ಬೆಲ್ಲ ಮತ್ತು ಕಾಯಿ ತುರಿನ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ. ಈಗ ಬಾಣಲೆನ ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಎಣ್ಣೆ ಕಾಯ್ದಿದೆ, ಸೊ ಜೀರಿಗೆ ಹಾಕ್ತಿದ್ದೀನಿ. ಕರಿಬೇವು ಹಾಕ್ತಿದ್ದೀನಿ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಇವಾಗ ಈರುಳ್ಳಿ ಫ್ರೈ ಆಗೋದು ಸ್ವಲ್ಪ ಇಷ್ಟು ಉಪ್ಪು ಹಾಕ್ತಿದ್ದೀನಿ. ಈಗ ಎಲ್ಲದನ್ನು ಮಿಕ್ಸ್ ಮಾಡೋಣ. ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗ್ತಾ ಇರುವಾಗಲೇ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೆ ಫ್ರೈ ಮಾಡೋಣ. ಸೊ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕಿದ್ದೀನಿ. ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ನಿಧಾನಕ್ಕೆ ಫ್ರೈ ಮಾಡಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ನುವಾಗ ಇವಾಗ ಇದಕ್ಕೆ ಅರಿಶಿನ, ಖಾರದ ಪುಡಿ, ಸಾಂಬಾರು ಪೌಡರ್ ಅಷ್ಟನ್ನು ಹಾಕೋಣ. ಇವಾಗ ನಾನು ಖಾರದ ಪುಡಿ, ಅರಿಶಿನ ಮತ್ತು ಸಾಂಬಾರು ಪೌಡರ್ 3 ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಟೊಮೆಟೊ ಬೇಡ ಅಂದರೆ ಬೇಕಾದರೆ ಹುಣಸೆಹಣ್ಣು ಸೇರಿಸ್ಕೋಬೋದು. ಹುಣಸೆಹಣ್ಣು ಜೊತೆಗೆ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನಿವಾಗ ಸಿಂಪಲ್ಲಾಗಿ ಮಾಡ್ತಿದ್ದೀನಿ, ಸೊ ಹೀಗೆ ಮಾಡ್ತಿದ್ದೀನಿ. ನಾನಿವಾಗ ಹಾಗಲಕಾಯಿನ ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ. ಸೊ ಹಾಗಲಕಾಯಿನ ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಳಗಡೆ ಇರೋ ಬೀಜನ ತೆಗ್ದಿದ್ದೀನಿ. ಬಿಕಾಸ್ ಅದು ಬಲ್ತಿದ್ರೆ ಬೀಜ ಚೆನ್ನಾಗಿರಲ್ಲ. ಎಳೆದಾದರೆ ನೀವು ಬೀಜ ಹಾಕ್ಕೋಬೋದು. ಈಗ ಹಿಂಡಿ ಈ ಥರ ಹಿಂಡಿ ಹಾಕೋತೀನಿ. ತೊಳೆದು ಹಾಕಿದ್ದೀನಿ. ಈಗ
ಮಿಕ್ಸ್ ಮಾಡೋಣ ಎಲ್ಲದ್ರ ಜೊತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದು ಬೇಯಲಿಕ್ಕೆ 1 ಗ್ಲಾಸ್ ಆಫ್ ವಾಟರ್ ಹಾಕ್ತಿದ್ದೀನಿ. ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಕ್ತಿದ್ದೀನಿ. ಚಿಕ್ಕ ಗ್ಲಾಸ್ ಆದರೆ 2 ಗ್ಲಾಸ್ ಹಾಕ್ಬೋದು ನೀವು. ಸೊ ಇದಿಷ್ಟು ನೀರು ಬೇಯಲಿಕ್ಕೆ ಬೇಕಾಗುತ್ತೆ. ಹಾಗಲಕಾಯಿ ಬೇಗ ಬೇಯುತ್ತೆ ಬಿಕಾಸ್ ನಾವು ಆಲ್ರೆಡಿ ಹುರಿದಿರೋದ್ರಿಂದ. ಇದು ನನ್ನ ಫಸ್ಟ್ ವಿಡಿಯೋ, ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋಸಿಂದ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಹಾಗಲಕಾಯಿ ಬೇಯಲಿ. ಇದಕ್ಕೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಸೊ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸೋಣ. ಇವಾಗ ಆವಾಗಲೇ ಎಷ್ಟು ಹಾಕಿದ್ವೋ ಅಷ್ಟೇ ಉಪ್ಪು ಹಾಕ್ತಿದ್ದೀನಿ. ಸೊ ಸಾಕಾಗುತ್ತೆ ಇಷ್ಟು ಉಪ್ಪು. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಬೆಲ್ಲ ಬೇಕಂದರೆ ಹಾಕ್ಬೋದು, ಇಲ್ಲ ಹುಣಸೆ ರಸ ಬೇಕಂದ್ರೂ ಹಾಕ್ಬೋದು. ಸೊ ನಾನಿವತ್ತು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಬಿಕಾಸ್ ಈಗ ಹಾಗಲಕಾಯಿ ಬಲ್ತಿರೋದ್ರಿಂದ ಸ್ವಲ್ಪ ಕಹಿ ಇದೆ. ಹೇಳಿದ್ನಲ್ವ ನಾನು ತೊಗೊಂಡಿದ್ದು ಹಾಗಲಕಾಯಿ ಬಲ್ತಿತ್ತು ಅಂತ. ಸೊ ಅದ್ರದ್ದು ಈ ಥರ ಬೀಜಗಳಾಗಿದೆ. ಇದನ್ನು ನಾವು ಒಣಗಿಸಿ ಬೇಕಾದರೆ ತೋಟಕ್ಕೆ ಹಾಕ್ಬೋದು. ಸೊ ನಾನೀಗ ಇದನ್ನು ಒಣಗ್ಸೋಕೆ ಇಡ್ತೀನಿ. ಇದು ಒಣಗಿದ ಮೇಲೆ ನಾನು ಊರಿಗೆ ಕೊಟ್ಟು ಕಳಿಸ್ತೀನಿ, ಅಲ್ಲಿ ಪ್ಲ್ಯಾಂಟ್ ಮಾಡ್ತಾರೆ ಬೇಕಾದರೆ. ನಾನು ಆವಾಗಲೇ ಹೇಳಿದ್ನಲ್ಲ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇಷ್ಟು ಅಂದರೆ ನಿಂಬೆಹಣ್ಣಿಗಿಂತ ಅರ್ಧ ನಿಂಬೆಹಣ್ಣಷ್ಟು ಗಾತ್ರದ್ದು ಇಷ್ಟು ಬೆಲ್ಲನ ಸೇರಿಸ್ತಿದ್ದೀನಿ. ಇವಾಗ ಕರಗುತ್ತೆ. ಇದು ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಏನಂದರೆ ಇದರಲ್ಲಿ ಕಹಿ, ಹುಳಿ, ಸ್ವೀಟ್, ಸಾಲ್ಟ್ ಎಲ್ಲ ಇರುತ್ತೆ. ಸೊ ಇದಿವಾಗ ಚೆನ್ನಾಗಿ ಬೇಯಲಿ. ಇವಾಗ ನೋಡ್ತಿರ್ಬೋದು ಹಾಗಲಕಾಯಿ ಪಲ್ಯ ಬೆಂದಿದೆ ಆಲ್ಮೋಸ್ಟು. ಸೊ ನೀವು ಈ ಟೈಮಲ್ಲಿ ಬೇಕಂದರೆ ಒಲೆನ ಆಫ್ ಮಾಡಿಕೊಂಡು ಕಾಯಿ ತುರಿ ಬೇಕಾದರೆ ಸೇರಿಸ್ಕೋಬೋದು. ನಾನಿವತ್ತು ಸೇರಿಸ್ಕೋತಿಲ್ಲ. ಇದು ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲ ಕಾಂಬಿನೇಷನಾಗೂ ಚೆನ್ನಾಗಿರುತ್ತೆ. ಯಾರು ಹಾಗಲಕಾಯಿನ ಇಷ್ಟಪಡ್ತೀರೋ ಅವ್ರು ಈ ಥರ ಒಂದ್ಸರಿ ಟ್ರೈ ಮಾಡ್ಬೋದು. ಇದು ಸಿಂಪಲ್.